ಇವತ್ತಿಗೆ ಚಾರು ನಿಮ್ ಸೊಸೆ ಆಗ್ತಾಳೆ, ಎಲ್ಲ ನಾವು ಅನ್ಕೊಂಡ್ ಹಾಗೆ ನಡೆಯುತ್ತೆ ಅನ್ಕೊಂಡ್ರೆ 1 ಗಂಟೆಲೆಲ್ಲ ಬದಲಾಗೋಯ್ತು. ಅಷ್ಟಕ್ಕೂ ಇದೆಲ್ಲ ನಿನ್ ಮಗನಿಂದಾನೆ. ಅವನ ವಿಡಿಯೋನೇ ತೆಗಿಲಿಲ್ಲ ಅಂದಿದ್ರೆ ಈ ಗೋಡೆ ಇರ್ತಿರ್ಲಿಲ್ಲ. ಮಧ್ಯದಲ್ಲಿ ನನ್ ಮಗನ್ ಯಾಕೆ ಬೈತೀರಾ ಅತ್ಗೆ? ಅವ್ನ್ ವಿಡಿಯೋ ತೆಗ್ದ, ಅದನ್ನ ಅವನ ಹತ್ರನೇ ಇಟ್ಕೊಂಡಿದ್ದ. ಅವನ್ ಕೈಯಿಂದ ಕಿತ್ಕೊಂಡು ನೀವ್ ಒಡ್ದ್ ಹಾಕಿದಿಕ್ಕೆ ಅಲ್ವಾ ಇಷ್ಟು ದೊಡ್ಡ ರಾಧ ಅಂತ ಆಗಿದ್ದು. ವಿಡಿಯೋ ತೆಗ್ದ ನಿನ್ನ ಮಗಂದೇನು ತಪ್ಪಿಲ್ಲ, ಅದನ್ನ ಒಡ್ದ್ ಹಾಕಿದ ನಂದೇ ತಪ್ಪು ಅಂತ್ಯಾ? ಮತ್ತೆ ಅಷ್ಟೇ ಅಲ್ವಾ, ನೀವ್ ಒಡ್ದ್ ಹಾಕ್ತಾ ಇದ್ದಿದ್ರೆ ಅವ್ನ್ ಸೀನು ಹತ್ರ ಹೋಗ್ತಿದ್ದ, ಸೀನು ಆ ವಿಡಿಯೋ ನೋಡ್ತಿದ್ನ. ನನ್ ಕರ್ಮ ಹೀಗ್ ಸುತ್ಕೊಳತ್ತೆ ಅಂತ ಗೊತ್ತಿಲ್ದೆ ಒಡ್ದ್ ಹಾಕ್ತೆ. ಆದ್ರೂ ಮೊದ್ಲು ಅಲ್ಲಿನ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿ ಅತ್ಗೆ. ಭಾವನವ್ರಿಗೆ ಸಿಕ್ಕಾಕೋತಾರೆ ಅಂತ ನೀವ್ ಅನ್ಕೊಂಡ್ರಿ, ಅವ್ರಿಡೀ ಪ್ಲಾನ್ನೇ ಬದಲಾಯಿಸ್ಬಿಟ್ರು. ಅಣ್ಣನ್ ಕೈಗೆ ಎಲ್ರೂ ಸಿಕ್ಕಾಕೋತಾರೆ ಅಂತ ಅನ್ಕೊಂಡಿದ್ದೆ, ತಪ್ಪಿಸ್ಕೊಂಡ್ಬಿಟ್ರು. ನಾವು ಬಾಯ್ ಬಿಟ್ಟು ಹೇಳೋಕ್ ಆಗಲ್ಲ, ಅವ್ರೇನೋ ಭಾವನವ್ರಿಗೆ ಹೇಳ್ದೇನೆ ಎಲ್ಲ ಮಾಡ್ತಾ ಇದ್ದಾರೆ. ಪಾರ್ವತಿ, ನನ್ ಪ್ರಯತ್ನ ನಾನ್ ಮಾಡಿದೀನಿ, ನೀನು ಏನಾದ್ರೂ ಒಂದು ಮಾಡಬಾರ್ದಾ? ಏನ್ ಮಾಡೋದು? ನಿಮ್ ತಮ್ಮನ್ ವಿಷಯ ನಿಮ್ಗೆ ಗೊತ್ತು ತಾನೆ. ಏನಾದ್ರೂ ಮಾಡ್ತಿದೀನಿ ಅಂತ ಅನುಮಾನ ಬಂದ್ರು ನಿಜವಾಗ್ಲೂ ಹೇಳಿದ ಕೆಲ್ಸನೇ ಮಾಡ್ತಾರೆ. ನನ್ ಪ್ರಾಣನ್ ಪಣಕ್ಕಿಡಕ್ಕಾಗಲ್ಲ ಅತ್ಗೆ. ಈಗೇನ್ ಮಾಡೋದು? ಇನ್ ಮಾಡಕ್ಕೇನಿದೆ, ಆಶೀರ್ವಾದ ಮಾಡಿ ಅಕ್ಷತೆ ಹಾಕೋದೆ. ಅರ್ಶನ ಶಾಸ್ತ್ರದಿಂದ ಏನೋ ತಪ್ಪಿಸ್ಕೊಂಡ್ಬಿಟ್ರು. ಮುಹೂರ್ತ ಮುಗಿಯೋ ಹೊತ್ತಿಗೆ ಇನ್ನು ಎಷ್ಟೆಲ್ಲ ಕಾರ್ಯಕ್ರಮಗಳಿದಾವೆ. ಎಲ್ಲದ್ರಿಂದ ಅಣ್ಣನ್ ಕಣ್ಣನ್ ತಪ್ಸೋದಕ್ಕಾಗಲ್ವಲ್ಲ. ಇಷ್ಟು ದಿನ ನನ್ ಗಂಡನೇ ಅನ್ಕೊಂಡ್ರೆ ಇವಾಗ ನಿಮ್ ಗಂಡ ಕೂಡ ಬುದ್ಧಿವಂತ ಆಗಿದ್ದಾರೆ. ಎಲ್ಲಾರು ಸೇರಿ ಭಾವನವ್ರಿಗೆ ಗೊತ್ತಾಗದೆ ಈ ಮದ್ವೆ ಮಾಡ್ತಾರೆ. ಮದ್ವೆ ನಡೀತಿದೆ ಅಂತ ನೋಡ್ಕೊಂಡ್ ಸುಮ್ನೆ ಇರ್ತೀನಾ? ನಮ್ ಪ್ರಯತ್ನ ನಾವ್ ಮಾಡೋಣ. ನಮ್ ಬಾಯಿ ಮುಚ್ಚಿ ಕೈ ಕಾಲ್ ಕಟ್ ಹಾಕಿದ್ದಾರೆ, ಇನ್ನೇನ್ ಮಾಡೋದತ್ಗೆ? ನಾವ್ ಯಾರಿಗೂ ಹೇಳ್ಬಾರ್ದು ಅಂತ ಹೇಳಿದ್ದಾರೆ. ಆದ್ರೆ ನಾವ್ ಈ ವಿಚಾರನ ಅಣ್ಣಂಗ್ ಹೇಳೋದ್ ಬೇಡ, ಬೇರೆಯವ್ರ ಮುಖಾಂತರ ಈ ವಿಷಯನ ಅಣ್ಣನ ಗೊತ್ತಾಗೋ ಹಾಗೆ ಮಾಡಿದ್ರೆ ಸಾಕು. ಹಾಗಂತಾನೆ ಭಾವನವ್ರಿಗೆ ಹೇಳಿದ್ರಿ, ಏನಾಯ್ತು? ಈಗ ನಾವ್ ಏನೇ ಮಾಡಿದ್ರು ಕೂಡ ಅವರು ಎಚ್ಚೆತ್ಕೋತಾರೆ ಅನ್ನೋ ವಿಚಾರ ಗೊತ್ತಾಗಿರೋದ್ರಿಂದ ಈ ಸಲ ಹೊರಗ್ನೋರಿಂದ ಗೊತ್ತಾಗೋ ಹಾಗೆ ಮಾಡ್ತೀನಿ. ಯಾರಿಂದ? ಇನ್ಯಾರು, ಇದಳಲ್ಲ ನನ್ ಸೊಸೆ ಚಾರು. ಅವಳಿಗೆ ಫೋನ್ ಮಾಡಿ ಎಲ್ಲಾ ವಿಷಯನೂ ಹೇಳ್ಬಿಡು. ಸರಿ ಸರಿ. ಏನ್ ಮಾಡ್ತಿದ್ಯಾ? ಯಾರ ಹತ್ರ ಮಾತಾಡ್ತಿದ್ದೆ? ಅದು ನಮ್ಮಮ್ಮನ ಕಡೆ ಸಂಬಂಧಿಕರಿಗೆ ಬನ್ನಿ ಅಂತ ಹೇಳಿರ್ಲಿಲ್ಲ, ಅವ್ರಿಗೆ ಫೋನು. ಅಯ್ಯೋ ಪಾಪ, ನಿಜನಾ? ಮದ್ವೆ ಕರಿಬೇಕು ಅಂದ್ರೆ ನಗ್ನಗ್ತಾ ಬನ್ನಿ ಅಂತ ಹೇಳ್ಬೇಕೆ ಹೊರತು ಯಾಕಷ್ಟು ಭಯದಲ್ಲಿ ಮಾತಾಡ್ತಾ ಇದ್ದೆ? ಅಯ್ಯೋ, ಭಯ ಏನಿದೆ ರೀ? ನಾನು ಬಾಯ್ ಬಿಟ್ಟು ಯಾರಿಗೂ ಹೇಳ್ಬೇಡ ಅಂದಿರೋ ವಿಷಯನ ಚಾರು ಹತ್ರನೇ ಹೇಳ್ದಂಗಿದೆ. ಏನೋ ಕೋಪದಲ್ಲಿ ಮಾತಾಡಿರ್ತಾನೆ, ಮತ್ತೆ ನನ್ನ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಅನ್ಕೊಂಡಿದ್ಯಾ? ಆದ್ಯ ಸೀನು ಮದ್ವೆ ನಡೆಯೋವರೆಗೂ ಈ ತರ ಹುಚ್ಚುಚ್ಚಾಗಿ ಪ್ರಯತ್ನ ಮಾಡ್ದೆ ಅನ್ಕೋ, ಗಂಟ್ಲು ಹಿಸ್ಕಿ ಸಾಯಿಸ್ಬಿಡ್ತೀರಾ. ಮತ್ತೆ ಈ ತರ ಹುಚ್ಚು ಪ್ರಯತ್ನ ಮಾಡಿದ್ರೆ ಮದ್ವೆ ಗಟ್ಟಿ ಮೇಳ ಬಾರ್ಸೋರ್ ಹತ್ರನೇ ನೀನ್ ಸಾವಿನ ವಾದ್ಯ ಬಾರಿಸೋ ಹಾಗೆ ಮಾಡ್ತೀನಿ. ಹೋಗ, ನಿತ್ಕೋ. ಈ ಫೋನ್ ಇದ್ರೆ ನಿನ್ ಮಾತು ಕೇಳಲ್ಲ ಅಲ್ಲ? ಹೊರಡು. ಅಲ್ಲ, ಇಷ್ಟು ಜನ ಇದ್ದೀರಾ, ಏನ್ ಮಾಡ್ತಾ ಇದ್ರಿ? ಅಲ್ಲಿ ಚಾರುನ ತಯಾರು ಮಾಡಬೇಕು ಅಂದ್ರೆ ಮದ್ವೆ ಸೀರೆನ್ ಕಳಿಸ್ಬೇಕು ತಾನೆ? ಇಂಥ ಮುಖ್ಯವಾದ ವಿಷಯದಲ್ಲಿ ಎಚ್ಚರಿಕೆ ವಹಿಸ್ಲಿಲ್ಲ ಅಂದ್ರೆ ಹೇಗ್ ಜನಕ್ಕೆ? ಪದ್ಮ ಕಳ್ಸಿರ್ತಾಳೇನೋ ಅಂತ ಅನ್ಕೊಂಡಿರಿ. ಅಯ್ಯೋ ದೇವ್ರೆ, ಈ ಅತ್ತಿಗೆ ನನ್ ಬುಡಕ್ಕೆ ಬಂದ್ಬಿಟ್ಲಲ್ಲ. ಏನ್ ಪದ್ಮ? ಇದೇನ್ ಅತ್ತಿಗೆ? ಮದ್ವೆ ಕೆಲ್ಸಗಳನ್ನೆಲ್ಲ ಮುಂದೆ ನಿಂತು ನೀನೇ ತಾನೇ ನೋಡ್ಕೋತಿರೋದು. ಹಾಗಿದ್ಮೇಲೆ ಆ ಸೀರೆ ಕೂಡ ನೀನೇ ತಾನೇ ಕಳಿಸ್ಬೇಕು.
ಅಣ್ಣನ ಹತ್ರ ನನ್ ಮೇಲೆ ಹೇಳ್ತಾ ಇದೆಯಲ್ಲ. ಎಲ್ಲ ಅದ್ಕೇನೆ ಮಾಡಿದ್ರೆ ನೀನೇನ್ ಮಾಡ್ತೀಯ ಅಕ್ಕ? ಏನೇ ನಡೀತಿರೋದು ನಮ್ಮ ಮಗನ ಮದುವೆ ಕಣೆ. ಎಲ್ಲ ತಂಗಿಯಮ್ಮನ್ನ ನೋಡ್ಕೋಬೇಕಾ? ಹಂಗಿದ್ಮೇಲೆ ನೀನೇನ್ ಮಾಡ್ತೀಯಾ? ಈ ಮನೇಲಿ ಏನೇ ನಡೆದ್ರು ಅದು ಅತ್ತಿಗೆ ಮುಖಾಂತರನೇ ನಡೆಯೋದಲ್ವಾ? ಅದಕ್ಕೆ ಅತ್ತಿಗೆ ಕಳ್ಸಿರ್ತಾಳೆ ಅಂತ ಅನ್ಕೊಂಡೆ. ಸರಿ ಬಿಡು ಜನಕಿ. ಸೀನು ಮದ್ವೆ ಅಂದ್ರೆ ನಮ್ಮ ಮಗನ್ ಮದ್ವೆ ಅಂತ ಅನ್ಕೊಂಡ್ವಿ. ನಮ್ಮವನು ಅನ್ಕೊಂಡ್ಮೇಲೆ ಎಲ್ಲಾ ಕೆಲ್ಸನೂ ನಾವೇ ಹತ್ರ ಇದ್ ನೋಡ್ಕೋಬೇಕು. ನಿನ್ ನೋವೇನು ಅಂತ ನನಗೆ ಅರ್ಥ ಆಗ್ತಾನೆ ಇದೆ. ಅದಕ್ಕೆ ಬೇಜಾರಲ್ಲಿದೀಯಾ. ನಮಗ್ ಕಷ್ಟ ಆಗ್ತಿದ್ರು ಸಹ ಇನ್ನೊಬ್ರಿಗೆ ಕಷ್ಟ ಆಗದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದೆ. ಬೇಗ ಮದ್ವೆ ಸೀರೆನ್ ಕಳ್ಸು. ಪಾಪ ಅಲ್ಲವರು ಕಾಯ್ತಾ ಇದ್ದಾರೆ. ಸರಿ ರೀ. ಆದಷ್ಟು ಬೇಗ ಕಳಿಸ್ಕೊಡಿ. ಈ ಮದ್ವೆನೇ ಇಷ್ಟ ಇಲ್ಲ. ಹಾಗಿದ್ದಾಗ ಮದ್ವೆ ಸೀರೆನ್ ಯಾಕೆ ಕಳಿಸ್ತಾರೆ? ಆದ್ರೂ ಇವ್ರು ಕಳ್ಸಿದ್ರೆ ಈ ಮದ್ವೆ ಆದ ಹಾಗೆ. ಅಕ್ಕ, ನೀವ್ ಯಾಕೆ ಬಿಡಿ ಅಕ್ಕ, ನಾವೇ ಕಳಿಸ್ಕೊಡ್ತೀವಿ. ನೀವು ಬನ್ನಿ ಅದ್ಕೆ, ಬನ್ನಿ.